ಅವನು ಹೋಗಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳಿದ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು. ಕರ್ನಾಟಕದವರು ಬೆಂಗಳೂರವರು ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ ಮೇಲೆ ಕೇಸ್ ಹಾಕಿಲ್ಲ ನೀವು. ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಇಲ್ಲಿ ಇರೋರೆಲ್ಲರೂ ಕೂಡ ನಾನಲ್ಲ, ಬಾಂಗ್ಲಾದೇಶದವರು ಅಂತ ಎಲ್ಲ ಬರೆದಿದ್ದಾರೆ ಪತ್ರಿಕೆ ಎಲ್ಲ ನೋಡಿ. 20 ಲಕ್ಷ ಪ್ಲಸ್ ಬಾಂಗ್ಲಾ ಅಕ್ರಮ ವಲಸಿಗರು ಕರ್ನಾಟಕದ ನೆಲೆ. ನಾನಲ್ಲ, ಪತ್ರಿಕೆಯಲ್ಲಿ ಬಂದಿರೋದು, ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ, ರಾಜ್ಯದಲ್ಲಿ ಎಲ್ಲ ಕಡೆನೂ. ಹಿಂಗೆ ಬಿಟ್ರೆ 2ನೇ ಪೀಳಿಗೆ 3ನೇ ಪೀಳಿಗೆಗೂ ದೊಡ್ಡ ಅಪಾಯ. ಬಾಂಗ್ಲಾದೇಶದ ವಲಸಿಗರ ಹೆಚ್ಚಳಕ್ಕೆ ಓಲೈಕೆ ರಾಜಕಾರಣವೇ ಕಾರಣ. ಪತ್ರಿಕೆಯಲ್ಲಿ ಬಂದಿರೋದು ಇದೆಲ್ಲನೂ ಕೂಡ. ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಬಾಂಗ್ಲಾ ವಲಸಿಗರಿಗೆ ಸರ್ಕಾರಿ ದಾಖಲೆ ನಮ್ಮವ್ರಿಗಿಲ್ಲ. ರೇಷನ್ ಕಾರ್ಡ್ಗಳು ಅಲಿಬೇಕು, ನಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಬೇಕಾದರೆ ಅಲಿಬೇಕು. ಇವ್ರಿಗೆಲ್ಲ 3,000 ರೂಪಾಯಿ ಕೊಟ್ಟರೆ ಅವ್ರಿಗೆ ರೇಷನ್ ಕಾರ್ಡ್. ಎಲ್ಲ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ, ಇಲ್ಲ ಅಸ್ಸಾಮಿಗೆ ಬರ್ತಾರೆ, ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾರೆ.